ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಭೂಮಿಯವರು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಕ್ಕನು ನಮ್ಮ ಮನೆಗೆ ಕರೆಯೋಣ ಅಂತ ಹೇಳಿಬಿಟ್ಟು ಈ ಕಡೆ ಲಕ್ಷ್ಮಿ ಅಕ್ಕ ಅವ್ರಿಗೆ ಕಾಲ್ನ ಮಾಡಿರ್ತಾರೆ. ಇಲ್ಲೇ ಕೂತ್ಕೊಂಡಿರಿ, ನಾನು ಹೋಗಿ ಬರ್ತೀನಿ, ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಈ ಕಡೆ ಶಾರದಾ ಅವ್ರನ್ನ ಅಲ್ಲೇ ಕೂರಿಸಿ ಹೋಗ್ತಾರೆ. ಕುಡೀರಿ, ತಗೊಳ್ಳಿ ಕಾಫಿ ಅಂತ ಹೇಳಿ ಕಾಫಿನೂ ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ನಿಮ್ಮ ಹೆಸರೇನು ಅಂತ ಹೇಳಿ ಈ ಕಡೆ ಲಕ್ಷ್ಮಿಯವರು ಕೇಳ್ತಾ ಇದ್ದರೆ, ಆ ಕಡೆ ನಿಮ್ಮ ಹೆಸರು ಹೆಸರು ಹೇಳಿ, ನೀವು ನಿಮ್ಮ ಹೆಸರು ಏನು ಅಂತ ಗೊತ್ತಿದೆಯಾ ನಿಮಗೆ? ಇಲ್ಲಿ ನೋಡಿ, ಇದು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನನಗೆ ಯಾರೂ ಇಲ್ಲ, ನನ್ನ ಅಕ್ಕನ ಸ್ಥಾನನ ತುಂಬ್ತೀರಾ ನೀವು? ನಾನು ನಿಮ್ಮ ತಂಗಿ ಆಗ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಇದು ನನ್ನ ಭೂಮಿ, ನಿಮ್ಮ ಹೆಸರೇನು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಿಯವರು ಕೇಳ್ತಾ ಇರ್ತಾರೆ. ಆದರೆ ಅವ್ರಿಗೆ ಮೆಂಟಲಿ ಡಿಸ್ಟರ್ಬ್ ಆಗಿರೋ ಕಾರಣ ಅವ್ರಿಗೆ ಏನು ಕೂಡ ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಿರಲ್ಲ. ಅವ್ರ ಹೆಸರು ಏನು ಅಂತಲೂ ಕೂಡ ಮರ್ತೋಗಿರ್ತಾರೆ. ಆದರೆ ಅವ್ರ ಹೆಸರು ಏನು ಅಂತಂದರೆ ಈ ಕಡೆ ಕವಿತಾನಾ ನಿನ್ನ ಹೆಸರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈಗ ಗೊತ್ತಾಯಿತು, ತಗೋ, ತಣ್ಣಗಾಗೋಗುತ್ತೆ, ಕಾಫಿ ಕುಡಿ ಅಂತ ಹೇಳಿ ಈ ಕಡೆ ಲಕ್ಷ್ಮಿಯವರು ಕಾಫಿನ ಕೊಡ್ತಾರೆ. ಆಗ ಕುಡಿತಾ ಇರಿ, ಬರ್ತೀನಿ ಅಂತ ಹೇಳಿ ಈ ಕಡೆ ಕುಡಿತಾ ಇರಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಿಯವರು ಭೂಮಿಗೆ ಕಾಲ್ನ ಮಾಡ್ತಾ ಇರ್ತಾರೆ. ಲಕ್ಷ್ಮಕ್ಕ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಈ ಕಡೆ ಭೂಮಿಯವರು ಲಕ್ಷ್ಮಿಯವ್ರಿಗೆ ವಿಶ್ನ ಮಾಡ್ತಾ ಇರ್ತಾರೆ. ಹಾಗೆ ನಾನಿವತ್ತು ನನ್ನ ಅಂಗಡಿಗೆ ಬರೋದಕ್ಕೆ ಆಗೋದಿಲ್ಲ, ಸಾಹೇಬ್ರ ಕೈಲಿ ಕಜ್ಜಾಯ ಎಲ್ಲ ಕೊಟ್ಟಿದ್ದೀನಿ, ಅದನ್ನು ನೀವು ತೊಗೊಂಡ್ಬಿಡಿ ಅವ್ರ ಕಡೆಯಿಂದ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಒಬ್ಬರು ನೆಂಟರು ಬಂದಿದ್ದಾರೆ, ಯಾರಿರ್ಬೋದು ಹೇಳು ನೋಡೋಣ ಅಂತ ಹೇಳಿ ಈ ಕಡೆ ಲಕ್ಷ್ಮಿಯವರು ಕೇಳ್ತಾ ಇರ್ತಾರೆ. ಅದೇ ರಾಮನವಮಿ ವ್ರತ ಇದ್ದಾಗ ನೀನು ಅವರು ನಿನ್ನ ಬಂದು ಕಾಪಾಡಿದ್ರಲ್ಲ, ನಿನ್ನ ವ್ರತ ಪೂರ್ತಿ ಆಗಿರ್ಲಿಲ್ವಲ್ಲ ಅಕ್ಕ, ಅವರು ಬಂದ ಮೇಲೆ ಹಬ್ಬದ ದಿವಸನೂ ನನಗೆ ಹೆಲ್ಪ್ ಮಾಡಿದ್ರಲ್ಲ ಅವರು ಅಂತ ಹೇಳಿ ಈ ಕಡೆ ಭೂಮಿಯವ್ರು ಕೇಳ್ತಾ ಇರ್ತಾರೆ. ಆಗ ಹೌದು ಭೂಮಿ, ಅವರು ನಿಮಗೆ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನಾನು ಅಂದ್ಕೊಂಡಿರೋ ಥರ ಅವರು ಪ್ರತಿ ಸರಿನೂ ಕೂಡ ಅವರು ನಿನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಈಗ ನಮ್ಮ ಮನೇಲಿ ಪ್ರತಿ ಸಲನೂ ಹಬ್ಬ ಮಾಡಬೇಕಾದ್ರೆ ಒಬ್ಬಂಟಿಯಾಗಿದ್ದೆ, ಈಗ ನನ್ನ ಜೊತೆ ಅವರೊಬ್ಬರಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಲಕ್ಷ್ಮಿಯವರು. ಆಗ ಒಳ್ಳೆ ಕೆಲಸ ಮಾಡಿದ್ರಿ, ಕಾಪಾಡ್ತಿದ್ದೀರಾ ಅವ್ರನ್ನ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ. ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರ್ತಾರೆ. ಒಂದು ನಿಮಿಷ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಕಾಲ್ನ ಕಟ್ ಮಾಡ್ತಾರೆ. ಲಕ್ಷ್ಮಿಯವರು, ಇಷ್ಟೊಂದು ಸಲ ನಾನು ನೋಡ್ತಿದ್ದೀನಿ, ಯಾರು ಅನ್ನೋದು ಗೊತ್ತಾಗ್ತಿಲ್ವಲ್ಲ, ಈ ಸ್ಥಿತಿಯಲ್ಲಿ ಇದ್ದಾರೆ ಅವರು ಅಂತ ಹೇಳಿ ಈ ಕಡೆ ಭೂಮಿಯವರು ಯೋಚನೆ ಮಾಡ್ತಾ ಇರ್ತಾರೆ. ಅವರು, ದಯವಿಟ್ಟು ಕೃಷ್ಣ ನೀನೇ ಅವರನ್ನು ಕಾಪಾಡು. ಈ ಕಡೆ ಅವರು ನೀರನ್ನ ಚೆಲ್ಕೊಂಡ್ಬಿಟ್ರಂತೆ. ಅವರಿಗೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಏನು ಕೂಡ ಗೊತ್ತಾಗ್ತಿಲ್ಲ ಅವ್ರಿಗೆ. ಸಾರಿ ಅಂತ ಹೇಳಿ ಈ ಕಡೆ ಅಜಿತ್ ಹತ್ರ ಬಂದು ಭೂಮಿಯವರು ಸಾರಿನ ಕೇಳ್ತಾ ಇರ್ತಾರೆ. ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಜಿತ್ತು. ಹಾಗೆ ಅರ್ಥ ಆಯಿತು ಬಿಡು, ನನ್ನ ಮಗನ ಬಗ್ಗೆನಾ ಅಂತ ಹೇಳಿ ಈ ಕಡೆ ಭೂಮಿಯವ್ರನ್ನ ಸಂಗೀತ ಅವ್ರು ಕೇಳ್ತಾ ಇರ್ತಾರೆ. ಅಯ್ಯೋ ಅತ್ತೆ, ನಿನ್ನ ಮಗನ ಬಗ್ಗೆ ಅಲ್ಲ ಮತ್ತೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ, ಅದು ಅತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಥ ಆಯಿತು ಬಿಡು, ನನ್ನ ಮಗನ ಬಗ್ಗೆನೇ ತಾನೇ ನೀನು ಮಾತಾಡ್ತಿರೋದು ಅಂತೇಳಿ ಸಂಗೀತ ಅವ್ರು ಕೇಳ್ತಾ ಇರ್ತಾರೆ. ಅಯ್ಯೋ ಅತ್ತೆ, ನಿಮ್ಮ ಮಗನ ಬಗ್ಗೆ ಅಲ್ಲ ಅತ್ತೆ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ. ಅದು ಅತ್ತೆ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾನು ವ್ರತ ಮಾಡಬೇಕಾದ್ರೆ ಅಕ್ಕಿ ಎಲ್ಲ ಚೆಲ್ಲೋಗ್ತಿತ್ತಲ್ಲ ಆ ದೇವಸ್ಥಾನದಲ್ಲಿ, ನನ್ನ ಮಡ್ಲಿಗೆ ಅಕ್ಕಿನ ಚೆಲ್ಲಿದ್ರಲ್ಲ ಅವರು ಅಂತ ಹೇಳೋದಕ್ಕೆ ಹೋಗ್ತಾ ಇರ್ತಾರೆ. ಹೌದು, ಅವರು ಲಕ್ಷ್ಮಕ್ಕನ ಮನೆಗೆ ಬಂದಿದ್ದಾರಂತೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ. ಹೌದಾ, ಪಾಪ, ಸಹಾಯ ಮಾಡಿದವರು ಎಲ್ಲೇ ಇದ್ರೂ ಕೂಡ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಹಲೋ ಬ್ಯೂಟಿಫುಲ್ ಲೇಡೀಸ್ ಆಫ್ ದಿ ಹೌಸ್ ಅಂತ ಹೇಳಿ ಈ ಕಡೆ ನಚಿಕೇತ್ ಅವರು ಬರ್ತಾರೆ. ನನಗೆ ತುಂಬ ಬೋರ್ ಆಗ್ತಿದೆ, ಹೊತ್ತೆ ಹೋಗ್ತಾ ಇಲ್ಲ, ಹೋಗೋದೇ ಗೊತ್ತಾಗ್ತಿಲ್ಲ, ಹಾಗಾಗಿ ನನ್ನ ಸೇವೆ ನಿಮಗಾಗಿ, ಆದರೆ ನಿಮ್ಮ ನಗು ನನಗಾಗಿ ಅಂತ ಹೇಳಿ ಈ ಕಡೆ ನಚಿಕೇತವರು ಕಾಮಿಡಿನ ಮಾಡ್ತಾ ಇರ್ತಾರೆ. ಓಕೆನಾ? ಅದಕ್ಕೆ ಒಂದು ಕ್ವೆಶನ್, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು, ಅದನ್ನು ನೀವು ನಿಮ್ಮ ಫೇವ್ರೆಟ್ ಪರ್ಸನ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದಕ್ಕೆ ಇವಾಗ ನೀವು ನಿಮ್ಮ ಹಸ್ಬೆಂಡ್ಗೆ ಯಾವ ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂತ ಹೇಳಿ ನಚಿಕೇತ್ ಅವರು ಕೇಳ್ತಾ ಇರ್ತಾರೆ. ಓಕೆ, ಇದು ಟ್ರ್ಯಾಜಿಡಿ ಸಾಂಗ್, ಪ್ರೇಮಿಗಳ ಹೃದಯ ಚಿತ್ರದ ಈ ಕಡೆ ಭೂಮಿಯವರು ಅಜಿತ್ಗೆ ಯಾವ ಹಾಡನ್ನ
ಡೆಡಿಕೇಟ್ ಮಾಡ್ತಾರೆ ಅಂತ ಹೇಳಿ ನಾವು ನೋಡಬೇಕಾಗತ್ತೆ. ಅದಕ್ಕೆ ಆ ಕಡೆ ಅಲ್ಲಮ್ಮ ಭೂಮಿ ಈ ಸಾಂಗ್ ನಿನಗೆ ಇಷ್ಟ ಸರಿ, ಆದರೆ ನಚ್ಚಿ ಹೇಳಿದಾಗ ಈ ಪ್ರೇಮಿಗಳಿಗೆ, ಈ ಮದುವೆ ಆಗಿರೋರಿಗೆ ಎಷ್ಟೊಂದು ರೊಮ್ಯಾಂಟಿಕ್ ಸಾಂಗ್ಗಳಿದ್ದಾವೆ ಇರುತ್ತಲ್ವ, ಯಾಕೆ ಈ ರೀತಿ ಸ್ಯಾಡ್ ಸಾಂಗ್ನ ಹೇಳಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿ ಈ ಕಡೆ ನಚ್ಚಿಯವರು ಕೇಳ್ತಾ ಇರ್ತಾರೆ. ಅದು ಅದು ಸುಮ್ಮನೆ ನನಗೆ ಇಷ್ಟ ಇತ್ತು ಅದಕ್ಕೋಸ್ಕರ ಆಡಿದೆ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ. ಅಲ್ಲ ನೀನು ಯಾಕೆ ಅದನ್ನು ಹೇಳೋದಕ್ಕೆ ನಾಚ್ಕೊತಿದ್ಯಾ ಅಂತ ಹೇಳಿ ಈ ಕಡೆ ಸಂಗೀತ ಅವ್ರು ಕೇಳ್ತಾ ಇರ್ತಾರೆ. ಅಲ್ಲ ನಾನು ನನ್ನ ರೂಮಲ್ಲಿ ನಿಮಗೆ ಗಗನವೇ ಬಾ ಅಂತ ಹೇಳಿ ಆ ಸಾಂಗ್ ತಾನೇ ಹಾಡು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಆ ಹಾಡನ್ನ ಭೂಮಿಗೆ ಡೆಡಿಕೇಟ್ ಮಾಡ್ತಾ ಇರ್ತಾರೆ. ನನ್ನ ಚೂರು ಧೈರ್ಯ ಬರುತ್ತೆ, ಹಾಂ ಅರ್ಥ ಆಯಿತು ಬ್ರೋ, ಬಾಯಿಂದನೇ ಇದು ಬರಲಿ ಅಂತ ನೀವು ಈ ಥರ ನಾಟಕ ಮಾಡ್ತಿದ್ದೀರಲ್ವಾ ಅಂತ ಹೇಳಿ ಈ ಕಡೆ ನಚಿಕೇತ್ ಅವ್ರು ಹೇಳ್ತಾ ಇರ್ತಾರೆ. ನಾನೇ ಡೌರಾಜ ಅಂದ್ಕೊಂಡ್ರೆ ನೀನು ಇದ್ದಿದ್ದು ಡೌರಾಜ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಆಗ ನಾನು ನಂಬಬೇಕು ಅಂದರೆ ನೀನು ಅದಕ್ಕೆ ಜೊತೆ ಹಾಡು ಹಾಡಿ ಡ್ಯಾನ್ಸ್ ಮಾಡಿದ್ರೆ ಅಂದರೆ ನಂಬೋದಕ್ಕೆ ಸಾಧ್ಯ. ಹಾಗೆ ಈ ಕಡೆ ಅಷ್ಟೇ ತಾನೇ ಆ ಚಿನ್ನು ಶುರು ಮಾಡೋಣ. ದೇಶ ನೋಡಿದರೆ ಖಡಕ್ ಪೊಲೀಸ್ ಆಫೀಸರ್, ಕ್ರಿಮಿನಲ್ಗೆ ಚಳಿ ಜ್ವರ ಬರೋ ಥರ ತಕತೆ ಅಂತ ಹೇಳಿ ನೀನು ಅವ್ರಿಗೆ ಕ್ಲಾಸ್ನ ತಗೋತೀಯ. ಆದರೆ ಇಲ್ಲಿ ಹೇಗೆ ನೀನು ಡ್ಯಾನ್ಸ್ ಮಾಡ್ತಿದ್ಯಾ, ರೊಮ್ಯಾಂಟಿಕ್ ಹೀರೋ ಆಗಿ ಡ್ಯಾನ್ಸ್ನ ಮಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಚ್ಚಿಯವರು. ಮದರ್ ಇಂಡಿಯಾ ಏನೇ ಹೇಳು ನಮ್ಮ ಅತ್ತಿಗೆ ಮತ್ತು ಬ್ರೋ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿ, ಮೇಡ್ ಫಾರ್ ಈಚ್ ಅದರ್ ಕಪಲ್, ಹೌದು ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಸ್ಟೇಷನ್ಗೆ ನನಗೆ ಲೇಟ್ ಆಗ್ತಿದೆ, ಯೂನಿಫಾರ್ಮ್ ಹಾಕ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೋಗ್ತಾ ಇದ್ದರೆ ನನಗೆ ಸಿಕ್ಕಾಪಟ್ಟೆ ನನಗೆ ಬೇಜಾರಾಗ್ತಿದೆ. ಈಗ ಅಂತ ಹೇಳಿ ಚಕ್ಲಿ ಉಂಡೆ ಅವಲಕ್ಕಿ ಅಂತೆ, ಅಪ್ಪ ಇದನ್ನೆಲ್ಲ ಮಾಡಬೇಕಾ, ಸಾಯ್ಲಿ, ಅದೆಲ್ಲ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿ ಅಶ್ವಿನಿಯವರು ಅಂದರೆ ಡೂಪ್ಲಿಕೇಟ್ ಅಶ್ವಿನಿಯವರು ಹೇಳ್ಕೊತಾ ಇರ್ತಾರೆ. ಯಾವುದು ಬಂದೇ ಇಲ್ಲ ನನಗೆ ಹೇಗೆ ಮಾಡೋಕ್ಕೂ ಬರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ರೆ ಅಷ್ಟೆಲ್ಲ ಹಬ್ಬಗಳು ಅದು ಯಾಕೆ ಬರುತ್ತೋ ಏನೋ, ಹೇ ಮನಸ್ವಿನಿ ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಹೇಳಿ ಈ ಕಡೆ ದೇವ್ಯಾನಿಯವ್ರು ಬರ್ತಾರೆ. ಹಾಂ ನಿನಗೆ ಚಾಕ್ಲೇಟ್ ಕಲ್ಸೋಕ್ಕೆ ಬರುತ್ತಾ ಅಂತ ಹೇಳಿ ಕೇಳ್ತಾ ಇದ್ದರೆ ಚಾನ್ಸೇ ಇಲ್ಲ, ಬಟ್ ಲಕ್ಷಾಂತರ ಕುಕ್ಕಿಂಗ್ ವಿಡಿಯೋಸ್ ಸಿಗುತ್ತಲ್ವಾ, ಅದನ್ನು ನೋಡಿಬಿಟ್ಟು ಮಾಡ್ಬೋದಲ್ವಾ. ಆದರೂ ನೀನು ಶಾರದತ್ತೆ ಮಗಳು ತಾನೇ, ಆ ರೀತಿಯೇ ಮಾಡಬೇಕು. ಅವರ ಕೈ ರುಚಿ ಬಗ್ಗೆ ತುಂಬ ಕೇಳಿದ್ದೆ, ನೀನು ಅವರ ಹಾಗೆ ಅಡುಗೆ ಮಾಡ್ಕೊತೀಯಾ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ನೀನು ನೋಡಿದ್ರೆ ಈ ರೀತಿ ಏನು ಹಾಗೆ ಈ ರೀತಿ ಕಾಮಿಡಿ ಮಾಡ್ತಿದ್ಯಲ್ಲ, ಎಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ ಕಣೋ, ಅವಳು ಸುಮ್ಮನೆ ನಿನ್ನ ಕಾಲು ಎಳಿತಿದ್ದಾಳೆ ಅಷ್ಟೇ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಅಶ್ವಿನಿ ಪರ ನಿಂತ್ಕೊಂಡು ಇವ್ರಿಗೆ ನಚಿಕೇತ ಅವ್ರಿಗೆ ಟಾಂಗ್ನ ಕೊಡ್ತಾ ಇರ್ತಾರೆ. ನೀವು ಹೋಗಿ ನಚ್ಚಿ, ಅವಳೆಲ್ಲ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಒಂದು ಹೆಲ್ಪ್ ಮನಸ್ವಿನಿ ಅಡುಗೆ ಮಾಡುವಾಗ ಸ್ವಲ್ಪ ಗಾಬರಿ ಆಗಿಬಿಡ್ತಾಳೆ. ಅದಕ್ಕೆ ಅವಳು ಅಡುಗೆ ಮಾಡಿ ಮುಗಿಸೋವರೆಗೂ ಕೂಡ ಈ ಕಡೆ ಬರಬೇಡ, ಯಾರು ಬರದೇ ಇರೋ ಥರ ಹಾಗೆ ನೀನೇ ನೋಡಿಕೊಂಡ್ರೆ ದೊಡ್ಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಓಕೆನಾ ಅಂತ ಹೇಳಿ ಕೇಳ್ತಾ ಇದ್ದರೆ ಹಾಂ ಓಕೆ ಅಂತ ಹೇಳಿ ತಲೆಯಲ್ಲಿ ಏನೋ ಪ್ಲ್ಯಾನ್ ಓಡ್ತಾ ಇದೆ ಅನಿಸುತ್ತೆ ಅಂತ ಹೇಳಿ, ತಲೆಯಲ್ಲಿ ಬುದ್ಧಿ ಇರೋ ಯಾರಿಗಾದರೂ ಕೂಡ ಬುದ್ಧಿ ಬರುವಂಥ ಐಡಿಯಾನೇ ಇದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಬ್ಬಕ್ಕೆ ಮಂಡ್ಯದ ಅಂಗಡಿಯಲ್ಲೂ ಸ್ವೀಟ್ ಮಾಡಿ ಮಾರ್ತಾ ಇರ್ತಾರೆ. ಹಾಗೆ ಅಷ್ಟೆಲ್ಲ ಯಾಕೆ, ನಮ್ಮ ಭೂಮಿ ಭಾಳ ಇದ್ದಾಳಲ್ಲ ಲಕ್ಷ್ಮಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಆ ಸ್ಟೇಷನ್ ಮುಂದೆ ಸ್ವೀಟ್ ಸ್ಟಾಲ್ನ ಹಾಕ್ಕೊಂಡು ಕೂತ್ಕೋತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೀನು ಒಂದು ಕೆಲಸ ಮಾಡು, ನಿನ್ನ ಮುಖ ಕವರ್ ಮಾಡಿಕೊಂಡು ಹೋಗ್ಬಿಟ್ಟು ಸ್ವೀಟ್ ತೊಗೊಂಡು ಬಂದ್ಬಿಡು ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಹೇಳ್ತಾ ಇರ್ತಾರೆ. ಶಾರದನ್ ಥರ ಇರಲ್ಲ ಅವಳು ಮಾಡಿರೋದು, ಬಟ್ ಶಾರದನ ಮಗಳಿಗೆ ಇಷ್ಟಾದರೂ ಅಡುಗೆ ಮಾಡೋದು ಬರುತ್ತಲ್ವಾ ಅಂತ ಹೇಳಿ ಮನೆಯವರೆಲ್ಲ ಅಂದ್ಕೋತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ನಿಮ್ಮ ಮರ್ಯಾದೆನೇ ಕೂಡ ಉಳಿಯುತ್ತೆ. ಥ್ಯಾಂಕ್ ಗಾಡ್, ನಾನೇ ಇದನ್ನೆಲ್ಲ ಹೇಗೆ ಮಾಡಲಿ ಅಂತ ಹೇಳಿ ಯೋಚನೆ ಮಾಡಿಕೊಂಡು ನನಗೆ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಆರಾಮಾಗಿ ಕೂತ್ಕೊಳ್ಳೋದಕ್ಕೂ ಕೂಡ ನನಗೆ ಆಗ್ತಿರ್ಲಿಲ್ಲ. ಸ್ಟಾಲ್ದೆ ಬೇಜಾರಾಗಿರೋದು ಅಂತ ಹೇಳಿ ಈ ಕಡೆ ಸಿಹಿ ತಿಂಡಿ ಮಾಡ್ಕೊಳ್ತೀನಿ ಅಂತ ಹೇಳಿ ಜಾಸ್ತಿ ಸಿಗತ್ತೆ ಅಂತ ಇಲ್ಲೇ ಕೂತ್ಕೊಂಡಿದ್ರೆ ಭೂಮಿ ಮೇಲೆ ಸಿಕ್ಕಾಪಟ್ಟೆ ಅವಳು ಯಾವ ರೀತಿ ಅಡುಗೆ ಮಾಡ್ತಾ ಇದ್ದಾಳೆ, ಅವಳು ಏನೇನು ಮಾಡ್ತಿದ್ದಾಳೆ, ಒಬ್ಬಳೇ ಹೇಗಪ್ಪ ನಿಭಾಯಿಸೋದು ಅಂತ ಹೇಳಿ ಬೇಜಾರಾಗ್ತಿತ್ತು. ಆದರೆ ನೀನು ಬಂದು ನಮ್ಮ ಭೂಮಿ ಸಾಥ್ ಕೊಟ್ಟಿದ್ಯಾ, ನನಗೆ ತುಂಬ ಖುಷಿಯಾಯಿತು. ಅಲ್ಲಿ ನೋಡಲ್ಲಿ ಭೂಮಿ ಪಾದರಸದ ಥರ
ಓಡಾಡಿಕೊಂಡು ಇಡೀ ಅಡುಗೆ ಕೆಲಸ ಎಲ್ಲ ಅವಳೇ ಮಾಡ್ತಿರೋದನ್ನು ನೋಡಿದರೆ 20 ವರ್ಷದ ಹಿಂದೆ ನಮ್ಮ ಶಾರದಾ ಅಡುಗೆ ಮಾಡ್ತಿದ್ಲಲ್ಲ ಅದೇ ನೆನಪಾಗುತ್ತೆ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಸಂಗೀತಾಗೆ ಹೇಳ್ತಾ ಇರ್ತಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ತಿಂಡಿಯ ಎಲ್ಲನೂ ಕೂಡ ಮಾಡಿ ಮುಗಿಸ್ಬಿಡ್ತೀವಿ. ಆದರೂ ಒಂದೇ ಗಂಟೆಯಲ್ಲಿ ಇಷ್ಟೆಲ್ಲ ತಿಂಡಿ ಮಾಡ್ತಿದ್ದಾಳಲ್ಲ, ನಿಮ್ಮ ಕೈಯಲ್ಲಿ ಏನೋ ಜಾದು ಇದೆ ಅನಿಸುತ್ತೆ, ನೀನು ಇಲ್ಲೇ ಇರು, ನಾವು ಹೋಗಿ ಇದನ್ನೆಲ್ಲ ಮಾಡಿಕೊಂಡು ಬಂದ್ಬಿಡ್ತೀನಿ, ಏನು ನೀನು ಹೊಟ್ಟೆ ಹಸಿತಿದ್ಯಾ ನಿನಗೆ ಅಂತ ಹೇಳಿ ಈ ಕಡೆ ಲಕ್ಷ್ಮಿಯವರು ಶಾರದಾನ ಕೇಳ್ತಾ ಇರ್ತಾರೆ. ಮತ್ತು ನೀರು ಬೇಕಾ, ಏನು ಬೇಕು ನಿನಗೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಆಗ ಅವರು ನೀನು ನನ್ನ ಜೊತೆ ಬರ್ತೀಯಾ, ಸರಿ ಆಯಿತು ಬಾ ಅಂತ ಹೇಳಿ ಬಾ ಹೋಗೋಣ ಅಂತ ಹೇಳಿ ಜೊತೆಲಿ ಕರ್ಕೊಬರ್ತಾರೆ. ಸದಾನಂದ್ ಸರ್, ರಾಣಾಗೂ ಮತ್ತು ಅಶ್ವಿನಿಗೂ ಎಲ್ಲೋ ಲಿಂಕ್ ಇದೆ ಅಂತ ಹೇಳ್ತಿದ್ದೀರಲ್ಲ ಫೋನಲ್ಲಿ? ಹೌದ್ರಿ ಸರ್, ಅಶ್ವಿನಿ ಏನು ಸಾಮಾನ್ಯದವಳಲ್ಲ ಸರ್, ಅವರಿಗೆ ಏನು ಮಾಡಿದ್ರು ಅಂತಂದರೆ ಶಭಾಷ್, ಏನ್ರಿ ನೀವೆಲ್ಲ ಕಂಡುಹಿಡ್ಬಿಟ್ಟಿದ್ದೀರಾ ಸದಾನಂದ್, ಟು ಗುಡ್ ವರ್ಕ್, ರಿಯಲ್ ಗುಡ್ ವರ್ಕ್. ನನಗೊಂದು ಕೆಲಸ ಮಾಡಿ, ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ನ ಬೇಕು ಅಂತ ಹೇಳಿ ಹೇಳಿದ್ನಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಜಿತ್ ಅವರು. ಎಸ್ ಸರ್, ನಾನು ಅಡುಗೆ ಮನೆಯಲ್ಲಿ ದೇವ್ರ ಪ್ರಸಾದ ಮಾಡ್ತಾ ಇದ್ದೀನಿ, 1-2 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೇ ಮೆಂಟಲ್, ನಾನು ಹೇಳೋದು ತಿಳ್ಕೊ ಫಸ್ಟ್, ಹೇಳಿ ಸಾಹೇಬ್ರೆ ಹೇಳಿ, ನಾನು ಕೇಳ್ಕೊತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಭೂಮಿ ಆ ಅಶ್ವಿನಿ ಮತ್ತು ಮನಸ್ವಿನಿ ಅಲ್ಲ ಅವಳು ದೊಡ್ಡ ಫ್ರಾಡ್ ಅನ್ನೋದನ್ನು ನನಗೊಂದು ಪ್ರೂಫ್ ಸಿಕ್ಕಿದೆ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಫೋನಲ್ಲಿ ಹೇಳ್ತಿರೋದನ್ನು ಅಶ್ವಿನಿ ಬೆಳೆದಿರೋದು ಆಶ್ರಮದಲ್ಲೇ. ಆದರೆ ಆ ರಾಣಾ ಪ್ರತಿ ಸಲಿನೂ ಅಶ್ವಿನಿ ಬರ್ತಡೇಗೆ ಸೆಲೆಬ್ರೇಟ್ ಮಾಡಿದ. ಆ್ಯಂಡ್ ಅಶ್ವಿನಿ ರಾಣಾ ಅವ್ರ ಮನೆ ಬರ್ತಡೇ ಪಾರ್ಟಿಲಿ ಆಗಿರ್ಬೋದು, ಇನ್ನೂ ಒಂದು ಕಡೆ ಎಷ್ಟೊಂದು ಈವೆಂಟ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಾಳೆ. ಅದಕ್ಕೆ ಎಲ್ಲ ಥರನೂ ಕೂಡ ಪ್ರೂಫ್ ಇದೆ ನನ್ನ ಹತ್ರ. ಎಕ್ಸ್ಕ್ಯೂಸ್ ಮೀ, ಈ ಮಾಹಿತಿನೆಲ್ಲ ಯಾರಿಗೂ ನೀನು ಲೀಕ್ ಮಾಡಬೇಡ. ಆದರೆ ಸಾಹೇಬ್ರೆ, ಇದರಲ್ಲಿ ಅಶ್ವಿನಿನೇ ಮನಸ್ವಿನಿ ಅಲ್ಲ ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ಅಶ್ವಿನಿ ಬರ್ತಡೇ ದಿನ ರಾಣಾ ಸೆಲೆಬ್ರೇಟ್ ಮಾಡ್ತಾ ಇದ್ದ, ಡೇಟ್ ಬೇರೆ, ಅಶ್ವಿನಿ ಅಲಿಯಾಸ್ ಮನಸ್ವಿನಿ ಡೇಟ್ ಆಫ್ ಬರ್ತ್ ಬೇರೆ. ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಶ್ವಿನಿ ಡಬಲ್ ಐಡೆಂಟಿಟಿ ಇದೆ ಅನ್ನೋದಂತೂ ಪಕ್ಕ. ಹಾಗಾದರೆ ಕಳ್ಳರು ಸಿಕ್ಕೋದ್ಲಾ ಕಳ್ಳಿ? ಹಾಗಾದರೆ ಕಳ್ಳರು ಸಿಗ್ತಾ ಇದ್ದಾರೆ. ಲಕ್ಷ್ಮಿ ದೊಡ್ಡ ಫ್ರಾಡ್. ಮನೆಯವ್ರ ಮುಂದೆ ಪ್ರೂಫ್ ಮಾಡಬೇಕು ಅಂತ ಕಾಯ್ತಿದ್ದೆ, ಈಗ ಸರಿಯಾಗಿ ಟೈಮ್ ಸಿಗಾಕೊಂಡಿದೆ. ಈಗಲೇ ಬಂದು ಮನೆಯವ್ರ ಮುಂದೆ ಎಸ್ಪೆಷಲ್ ಮಾವನ ಮುಂದೆ ಬಂದು ಅಶ್ವಿನಿಯ ನಿಜ ಸ್ವರೂಪನ ನಾನು ಬಿಚ್ಚಿಡ್ತೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇದ್ದರೆ ಆ ಕಡೆ ಭೂಮಿಯವರಂತೂ ಶಾಕಲ್ಲಿ ನಿಂತಿರ್ತಾರೆ. ಆಗ ಮಾವನೇ ಅವಳಿಗೆ ಗೇಟ್ ಪಾಸ್ ಕೊಡ್ತಾರೆ. ಆಗ ನಾನು ಅರೆಸ್ಟ್ ಮಾಡಿ ಅವಳನ್ನು ಕಂಬಿ ಹಿಂದೆ ನಿಲ್ಲಿಸ್ತೀನಿ. ಸಾಹೇಬ್ರೆ ನಿಲ್ಲಿಸಿ, ನಿಮ್ಮ ಯೋಚನೆಗಳಿಗೆ ಸ್ವಲ್ಪ ಬ್ರೇಕ್ ಹಾಕಿ. ನೀವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಮನೇಲಿ ಇರೋರಿಗೆಲ್ಲ ಇದೆಲ್ಲ ಗೊತ್ತಾದರೆ ಭೂಕಂಪನೆ ಆಗೋಗುತ್ತೆ ಅಷ್ಟೇ ಅಂತ ಹೇಳಿ ಈ ಕಡೆ ಭೂಮಿಯವರು ಅಜಿತ್ಗೆ ಹೇಳ್ತಾ ಇರ್ತಾರೆ. ಅಲ್ಲ ಸಾಹೇಬ್ರೆ, ಪ್ರತಿ ಸಲ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಹೇಳಿ ನಾವು ಪ್ರೂವ್ ಮಾಡೋಕ್ಕೆ ಹೋದಾಗ ಅವಳು ಏನೋ ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ನಮ್ಮದೇ ತಪ್ಪು ಬರೋ ಹಾಗೆ ಮಾಡ್ತಾಳೆ. ಆದ್ದರಿಂದ ಶ್ರವಣ್ ಸಾಹೇಬರು ಪ್ರತಿ ಸಲ ನಮ್ಮ ಮೇಲೆ ತಪ್ಪು ತಿಳ್ಕೊಳ್ತಾ ಇದ್ದಾರೆ. ಈಗಲೂ ಹಾಗೆ ಆಗುತ್ತೆ ಅಷ್ಟೇ. ಹೇ ಮೆಂಟಲ್, ಇಷ್ಟು ದಿನ ಅಶ್ವಿನಿ ಒಬ್ಳು ಫ್ರಾಡ್ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ನಾನು ಓಡಾಡ್ತಾ ಇದ್ದಿದ್ರೆ ಈಗ ನೀನು ಈ ರೀತಿ ಹೇಳ್ತಿದ್ಯಲ್ಲ, ಅದಕ್ಕೆ ಪ್ರೂಫು ಅಂತ ಹೇಳಿದರೆ ಸುಮ್ಮನಿರಿ ಅಂತ ಹೇಳ್ತೀಯಲ್ಲ ನೀನು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಭೂಮಿನ ಬೈತಾ ಇರ್ತಾರೆ. ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.